ಇವತ್ತಿನ ದಿವಸ ನೀವು ನೋಡಬಹುದು ಪ್ರಮುಖವಾಗಿ ಎರಡು ಯೋಜನೆಗಳನ್ನ ಏನು ಬಿಜೆಪಿ ಸರ್ಕಾರದವರು ಇವತ್ತು ಸತ್ಯಕ್ಕೆ ಅಸತ್ಯಕ್ಕೆ ಸತ್ಯಮೇವ ಜಯತೆ ಅಂತ ಇವತ್ತು ನಾವು ಏನು ಈ ಕಾರ್ಯ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಪ್ರಮುಖವಾಗಿ ಎರಡು ಯೋಜನೆಗಳನ್ನ ಬಿಜೆಪಿ ಸರ್ಕಾರ ಇವತ್ತು ಏನು ಚೇಂಜ್ ಮಾಡೋಕೆ ಅಥವಾ ಜನಗಳಿಗೆ ಒಂದು ತಪ್ಪು ಸಂದೇಶವನ್ನ ಕೊಡಕ್ಕೆ ಹೋಗ್ತಿದೆ. ಅದರಲ್ಲಿ ಮುಖ್ಯವಾಗಿ ಏನು ಇದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ 1938ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಅಸೋಸಿಯೇಟ್ ಜನರಲ್ ಆಫ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆಯ ಮುಖಾಂತರ ಬಿಡುಗಡೆ ಮಾಡಿ ಅದರಲ್ಲಿ 5,000 ಷೇರುಗಳನ್ನ ಅಂದ್ರೆ ಅವತ್ತಿನ ದಿವಸ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾಗಿ ಪಾಲ್ಗೊಂಡಂತಹ ನೇತಾರರನ್ನ ಒಗ್ಗೂಡಿಸಿ ಷೇರುಗಳಿರುತ್ತೆ. ಆ ಕಂಪನಿ ಒಂದು ಲಾಸ್ ಅಲ್ಲಿದೆ ಅಂತ ಯಂಗ್ ಇಂಡಿಯಾ ಕಂಪನಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅದರಲ್ಲೂ ಸಹ ಸಾಕಷ್ಟು ನಿರ್ದೇಶಕರು ಇರ್ತಾರೆ. ಅದರಲ್ಲಿ ಸೋನಿಯಾ ಗಾಂಧಿ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಸಹ ಇರ್ತಾರೆ. ಇವತ್ತಿನ ದಿವಸ ಅದರಲ್ಲಿ ಪ್ರಮುಖವಾಗಿ ಇಬ್ಬರ ಹೆಸರನ್ನೇ ತಗೊಂಡು ಮನಿ ಲಾಂಡ್ರಿ ನಡೆದಿದೆ ಅಂತ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಈ ಕೇಸನ್ನ ದಾಖಲಿಸ್ತಾರೆ. ಆದ್ರೆ ಈ ಒಂದು ವೈಯಕ್ತಿಕ ಕೇಸ್ ಆಗಿದ್ರು ಸಹ ಇಡಿ ಅದರ ಬಗ್ಗೆ ಒಂದು ಇದನ್ನ ಹೊರಡಿಸುತ್ತೆ. ಆದ್ರೆ ವಿಶೇಷ ಕೋರ್ಟ್ ಅದನ್ನ ಇವತ್ತಿನ ದಿವಸ ವಜಾಗೊಳಿಸಿದೆ. ಇದು ಒಂದು ಸತ್ಯಕ್ಕೆ ಸಂದ ಜಯ. ಎರಡನೇದು ನೆರಗ ಯೋಜನೆಯನ್ನ ಹಳ್ಳಿಗಾಡು ಪ್ರದೇಶಗಳಲ್ಲಿ ಭಾರತ ಹಳ್ಳಿಗಾಡುಗಳ ಪ್ರದೇಶ ಉಳ್ಳಂತಹ ಒಂದು ದೇಶ. ಇದನ್ನ ಮನಗಂಡಂತಹ ನಮ್ಮ ಕಾಂಗ್ರೆಸ್ ಸರ್ಕಾರ ಆಹಾರ ಭದ್ರತೆ ಕಾಯ್ದೆ ಹೇಗೆ ತರುತ್ತೆ ಹಾಗೆ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೆ ತರುತ್ತೆ. ಅದರ ಅಡಿಯಲ್ಲಿ ಹಳ್ಳಿಗಳಲ್ಲಿ ಜನಗಳಿಗೆ ಯಾವತ್ತಿನ ದಿವಸ ಇವತ್ತು ನಾವು ನೋಡ್ಬೋದು ನಾರ್ತ್ ಕರ್ನಾಟಕದ ಸಾಕಷ್ಟು ಪ್ರದೇಶಗಳು ಇವತ್ತು ಸಾಕ್ಷಿ ಎಂಬಂತೆ 365 ದಿನದಲ್ಲಿ 100 ದಿನ ಉದ್ಯೋಗ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಯೋಜನೆಯನ್ನ ಜಾರಿಗೆ ತರ್ತಾರೆ. ಅದರಲ್ಲಿ ಕೇಂದ್ರ ಸರ್ಕಾರ 90 ಭಾಗ ಕೊಡುತ್ತೆ, ರಾಜ್ಯ ಸರ್ಕಾರ 10 ಭಾಗ ಕೊಡ್ತಿತ್ತು. ಆದ್ರೆ ಇವತ್ತಿನ ದಿವಸ ಅದನ್ನ ಚೇಂಜ್ ಮಾಡಿ ರಾಜ್ಯ ಸರ್ಕಾರ 40 ಭಾಗ ಕೊಡಬೇಕು, ಕೇಂದ್ರ ಸರ್ಕಾರ 60 ಭಾಗ ಕೊಡುತ್ತೆ ಅನ್ನೋ ಒಂದು ರೀತಿಯ ಕೆಲವಾರು ಷರತ್ತುಗಳ ಮೇಲೆ ಇದರ ಒಂದು ಹೆಸರನ್ನ ಇವತ್ತು ಬದಲಾವಣೆ ಮಾಡಿದೆ. ಇವರು ದೇವರು ಅನ್ನೋ ಒಂದು ಹೆಸರನ್ನ ಮುಂದೆ ತಂದು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡದೆ ಕಾಂಗ್ರೆಸ್ ಮಾಡಿರುವ ಎಲ್ಲಾ ರೀತಿಯ ಒಂದು ಕಾಯ್ದೆ ಒಂದು ಯೋಜನೆಗಳನ್ನ ಹೆಸರು ಬದಲಾಯಿಸುವುದನ್ನ ಬಿಟ್ಟು ಇವ್ರ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಬಣ್ಣ ರಾಜಕೀಯ ಮತ್ತೆ ಅಸತ್ಯದ ತಳಹದಿಯ ಮೇಲೆ ಇವತ್ತು ಬಿಜೆಪಿಯ ಸರ್ಕಾರ ನಡೀತಿದೆ. ಕಾಂಗ್ರೆಸ್ ಸತ್ಯಮೇವ ಜಯತೆ ಅಂತ ಸತ್ಯದ ಹಾದಿಯಲ್ಲಿ ನಡೀತಿದೆ. ನಮಗೆ ಯಾವತ್ತಾದ್ರೂ ಒಂದು ದಿವಸ ಸತ್ಯ ಸಂದುತ್ತೆ. ಇದರ ಬಗ್ಗೆ ನಾವು ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. ಈ ಭೂಮಿ ಈ ಭಾರತ ಇರುವವರೆಗೂ ಗಾಂಧೀಜಿಯವರ ಹೆಸರು ಶಾಶ್ವತವಾಗಿ ಇದ್ದೇ ಇರುತ್ತದೆ.